ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. KR ನಗರದಲ್ಲಿ ಆದಂಥ ಒಂದು ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅವ್ರಿಗೆ ಇದರಲ್ಲಿ A1 ಆರೋಪಿಯನ್ನು ಮಾಡಿದ್ರು. ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ, ಕಂಪ್ಲೇಂಟಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಅವ್ರ ಬಗ್ಗೆ ಎಲ್ಲೂ ತೋರಿಸಿಲ್ಲ. ಯಾರು ಸಂತ್ರಸ್ತೆ ಮಹಿಳೆ ಅಂತ ಹೇಳ್ತಿದ್ದಾರೆ ಅವರು ಕಂಪ್ಲೇಂಟಲ್ಲಿ HD ರೇವಣ್ಣ ಅವ್ರ ಬಗ್ಗೆ ಎಲ್ಲೂ ಅವ್ರ ಕಂಪ್ಲೇಂಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಿಮಗೂ ಆ ವಿಚಾರಗಳು ಗೊತ್ತು, ಕಂಪ್ಲೇಂಟು ನೀವು ಓದಿದಿರಿ. ಯಾರೋ ಒಬ್ಬ ವ್ಯಕ್ತಿ ರೇವಣ್ಣ ಅವ್ರು ಕರ್ಕೊಂಬರಕ್ಕೆ ಕೇಳಿದರೆ ಬಾ ಅಂತ ಕರ್ಕೊಂಡು ಹೋಗಿದ್ರು ಅನ್ನೋದು ಒಂದು ಇಶ್ಯೂಸ್ ಬಿಟ್ಟರೆ ಎಲ್ಲೂ HD ರೇವಣ್ಣವ್ರ ಬಗ್ಗೆ ಇಶ್ಯೂಸ್ ಇಲ್ಲ. ಆದರೆ ಈ ವಿಚಾರವಾಗಿ SIT FIR ಆದಮೇಲೆ ಈ ದಾಖಲಾತಿಗಳನ್ನ ಏನು FIR ಇದೆ ಇದನ್ನು SIT ವಶಕ್ಕೆ ತಗೊಂಡು ಇನ್ವೆಸ್ಟಿಗೇಷನ್ನ SIT ಅವರು ಮಾಡ್ತಾರೆ. ಈ ಮಾಡಿದಂಥ ಸಂದರ್ಭದಲ್ಲಿ ಈ ಏನು ರೇವಣ್ಣವ್ರ ಮೇಲೆ ಇಶ್ಯೂಸ್ ಆಗಿ FIR ಆಗಿತ್ತು, ಇದು ಬೇಲೆಬಲ್ ಆಗಿರೋಂಥ ಸೆಕ್ಷನ್ನು. ವಿಚಾರಕ್ಕೆ ಎಲ್ಲರಿಗೂ ಗೊತ್ತಿದ್ದು, ಕೋರ್ಟಲ್ಲೇ ಬೇಲ್ ಕೊಡೋ ಅಂಥ ಸೆಕ್ಷನ್ನು. ಆದರೂ ಏನು ಈ ಸರ್ಕಾರ ಇದೆ, ಈ ಸರ್ಕಾರ ರೇವಣ್ಣ ಅವ್ರನ್ನ ಏನು ಆ ರಾಜಕೀಯನ ಮೊಟಕುಗೊಳಿಸ್ಬೇಕು, ಅವ್ರನ್ನ ಮರ್ಯಾದೆಯನ್ನು ತೆಗಿಬೇಕು ಅನ್ನೋ ಉದ್ದೇಶದಿಂದ ಬೇಲಪ್ಪಿಗೆ ಅವ್ರನ್ನ ಕಸ್ಟಡಿಗೆ ತಗೊಂಡ್ರು. ಬೇಲ್ ಆರ್ಡ್ರ್ ಆಯಿತು, ಬೇಲು ಅನ್ಸ್ಪೆಕ್ಟ್ರಿ ಬೇಲ್ ವಜಾ ಆಯಿತು. ವಜಾ ಆಗಿ 10 ನಿಮಿಷಕ್ಕೆ ಅವರನ್ನು ಅವ್ರ ಮನೆಗೆ ಹೋಗಿ ಕಸ್ಟಡಿ ತಗೊಂಡ್ರು. ಎಸ್, ಇದು ಒಪ್ಕೊಳ್ಳೋಣ, ಬೇಲ್ ಆಯಿತು, ವಜಾ ಆಯಿತು, ಕಸ್ಟಡಿಯನ್ನು ತಗೋಬೇಕಾಗಿತ್ತು, ಅವ್ರಿಗೆ SIT ಅವಶ್ಯಕತೆ ಇತ್ತೇನೋ ತಗೊಂಡ್ರು, ಓಕೆ, ಇದನ್ನು ನಾವು ಒಪ್ಕೊಳ್ಳೋಣ ಅಂತ ಆದರೆ ಈ ಪ್ರೊಸೀಜರ್ನೇ ಬೇರೆಯವ್ರಿಗೂ ಅಪ್ಲೈ ಆಗಬೇಕಲ್ವಾ? HD ರೇವಣ್ಣವ್ರಿಗಿರೋಂಥ ಕಾನೂನು ಒಂದೇ, ನನಗೂ ಇರೋಂಥ ಕಾನೂನು ಒಂದೇ, ದೇಶದ ಪ್ರಧಾನಿಗಿರೋಂಥ ಕಾನೂನು ಒಂದೇ. ಅವ್ರನ್ನ ಬೇಲ್ ಅಪ್ಲಿಕೇಶನ್ ವಜಾ ಆದಮೇಲೆ ಅವ್ರನ್ನ ಕಸ್ಟಡಿ ತಗೊಂಡ್ಮೇಲೆ ಬೇರೆಯವ್ರಿಗೂ ಕಾನೂನು ಒಂದೇ ತಾನೆ. ವಿತಿನ್ 10 ನಿಮಿಷಕ್ಕೆ ನೀವು ಬೇಲ ಅವರು ವಜಾಗಿ ಕಸ್ಟಡಿ ತಗೊಳ್ತೀರಿ. ಅದೇ ನಾವು ಮಾಡಿರೋಂಥದ್ದು, ಅದು ಬೇಲಬಲ್ ಕೇಸು ರೇವಣ್ಣವ್ರದ್ದು. ಆದರೆ ನಾನ್ ಬೇಲಬಲ್ ಕೇಸು. ಹಾಸನದಲ್ಲಿ ಹೆಣ್ಮಕ್ಳನ್ನ ಮರ್ಯಾದೆ ತೆಗೆದವ್ರು, ಅವರು ಗೌರವನ ಹಾಳು ಮಾಡಿದವರು. ಇವತ್ತು ಹಾಸನ ಅಂದರೆ ಬೆಂಗಳೂರಿಗೆ ಹೋದ್ರೂ ಅಸಹ್ಯ ಪಡ ಅಂತ ಲೆವೆಲಿಗೆ ತಂದು ನಿಲ್ಲಿಸ್ತವ್ರು. ಅವ್ರ ಮೇಲೆ ಕೇಸ್ ಆಗಿರೋದು ನಿಜ ತಾನೆ, ಅವ್ರ ಮೇಲೆ ಕೋರ್ಟಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದು ನಿಜ ತಾನೆ. ಹಾಸನ್ನು JMFC ಸೀನಿಯರ್ ಡಿವಿಷನ್ ಕೋರ್ಟಲ್ಲೂ ವಜಾ ಆಗಿರೋದು ವಿಚಾರಗಳು ಗೊತ್ತು ನಿಮಗೆ. ನಾನು ಈಗ ಆಲ್ರೆಡಿ ಎಲ್ಲರಿಗೂ ನಾನು ಆರ್ಡರ್ ಕಾಪಿನ ಸರ್ಕ್ಯುಲೇಷನ್ ಮಾಡಿದ್ದೀನಿ. ಅದಾದಮೇಲೆ ಆ ಒಂದು ಬೇಲ್ ಅಪ್ಲಿಕೇಶನ್ ವಜಾ ಆದ್ಮೇಲೆ ಅವ್ರ ಕಸ್ಟಡಿ ತಗೋಬೇಕಾಯ್ತು, ತಗೊಳ್ಳಿಲ್ಲ ಇವರು. HD ರೇವಣ್ಣವ್ರನ್ನ ಬೇಲ್ ಅಪ್ಲಿಕೇಶನ್ ವಜಾ 2 ನಿಮಿಷಕ್ಕೆ ಕಸ್ಟಡಿ ತಾಳ್ತೀರಿ. ಡಿಸ್ಟಿಕ್ಕು ಆಮೇಲೆ ಇವ್ರ ವಿಚಾರದಲ್ಲಿ ಯಾರ್ದು ಕೇಸ್ ನಂಬರ್ 33/24 CR ನಂಬರಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು JMFC ಕೋರ್ಟಲ್ಲಿ ವಜಾ ಆಯಿತು, ನೀವು ಕಸ್ಟಡಿ ತಗೊಳ್ಳಿಲ್ಲ, ಅದರಿಂದ ಡಿಸ್ಟಿಕ್ ಕೋರ್ಟಿಗೆ ಹೋದ್ರು. ಅವರು ಡಿಸ್ಟಿಕ್ ಕೋರ್ಟಲ್ಲೂ ವಜಾ ಆಯಿತು. ಅನಂತರ ಹೈಕೋರ್ಟಿಗೆ ಹೋದ್ರು, ಹೈಕೋರ್ಟಲ್ಲೂ ವಜಾ ಅಲ್ಲ. ಇವ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.